ನಿನ್ನೆ ಮಂಗಳೂರಲ್ಲಿ ನಮ್ಮ ಸಹೋದರ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಿದರು. ಅದನ್ನು ಖಂಡಿಸಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಏನು ಕತ್ತೆ ಕಾಯ್ತಿತ್ತ? ಯಾಕೆ ಇವ್ರ ಹತ್ರ ಗುಪ್ತಚರ ಇಲಾಖೆ ಇರಲಿಲ್ವಾ? ಮೊನ್ನೆ ಪುಲ್ವಾಮಾ ಘಟನೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಳಿದರು. ಒಂದು ರಾಜ್ಯ ಸರ್ಕಾರ ಒಂದು ಮಂಗಳೂರಿನಲ್ಲಿ ಗುಪ್ತಚರ ಇಲಾಖೆಯ ಕೆಲಸವನ್ನು ಸರಿಯಾಗಿ ಮಾಡಿಸ್ಲಿಕ್ಕಾಗದೇ ಇರೋಂಥ ಸರ್ಕಾರ ದೇಶದ ಬಗ್ಗೆ ಪ್ರಶ್ನೆ ಮಾಡುತ್ತೆ. ಈ ಒಬ್ಬ ಅವಿವೇಕಿ ಪಾಕಿಸ್ತಾನ ರತ್ನ ಇವನು. ಈ ಸಿದ್ದರಾಮಯ್ಯನವರು ಪಾಕಿಸ್ತಾನದ ರತ್ನ. ಇವರು ಏನು ಆ ISI ಏಜೆಂಟ್ಗಳಿಗೆ PFI ಏಜೆಂಟ್ಗಳಿಗೆ ತಮ್ಮ ಸರ್ಕಾರ ಬಂದ ತಕ್ಷಣ ಏನು ಕೇಸ್ಗಳನ್ನ ವಾಪಸ್ ತಗೊಂಡ್ರು ಅದರ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಹಿಂದೂಗಳು ಬದುಕೋದು ಕಷ್ಟ ಆಗಿದೆ. ಮುಸಲ್ಮಾನ ಗುಂಡಾಗಳು ಇವತ್ತು ನಡು ರಸ್ತೆಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಮಾಡ್ತಾರೆ ಅಂದರೆ ಏನರ್ಥ? ಕೊಲೆ ಮಾಡೋದ್ರ ಜೊತೆಗೆ ಅಲ್ಲಿರುವಂಥ ಗುಂಡ ಮುಸಲ್ಮಾನರುಗಳು ಅವ್ರಿಗೆ ಪರಾರಿ ಆಗ್ಲಿಕ್ಕೆ ಸಹಾಯ ಮಾಡ್ತಾರೆ. ಯಾವ ಕಡೆ ಹೋಗ್ತದೆ ಇದು ಇಡೀ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಇವರಿಗೆ ಲಾ ಅಂಡ್ ಆರ್ಡರ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಕೂತಿದ್ದೀರಾ ನೀವು? ಇಳಿದು ಹೋಗಿ. ಈಗ ಮುಂದುವರೆದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಇಡೀ ರಾಜ್ಯ ದಳ್ಳೂರಿಗೆ ಕೋಮು ದಳ್ಳೂರಿಗೆ ಇಳಿಯೋದ್ರಲ್ಲಿ ಎರಡು ಮಾತಿಲ್ಲ. ಆಗುವಂಥ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗುತ್ತೆ. ಅದರಲ್ಲೂ ಕೂಡ ಏನು ಮುಸಲ್ಮಾನ್ ಗೂಂಡಾಗಳ ಕೇಸನ್ನು ವಾಪಸ್ ತೆಗೆಸ್ಕೊಂಡಂತ ಸಿದ್ದರಾಮಯ್ಯನವರೇ ನೇರವಾಗಿ ಹೊಣೆ ಆಗ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಈ ಪ್ರತಿಭಟನೆ ಮೂಲಕ. ಇಡೀ ಕರ್ನಾಟಕದ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗಿರ್ತಕ್ಕಂಥ ಘಟನೆ ಅನ್ನೋದನ್ನ ನಾವು ಇವತ್ತು ಕರ್ನಾಟಕದಾದ್ಯಂತ ಹೋರಾಟವನ್ನು ಮಾಡಿ ಸಾಬೀತನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಹೋಮ್ ಮಿನಿಸ್ಟರ್ಗಳು ಒಂದು ಮಾತನ್ನು ಹೇಳ್ತಾರೆ, ಇದರ ಬಗ್ಗೆ ನಾವು ತನಿಖೆಯನ್ನು ಮಾಡ್ತೇವೆ ಅಂತಕ್ಕಂಥ ಹಾರಿಕೆ ಉತ್ತರವನ್ನು ಹೇಳ್ತಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಕೊಡದೇ ಇರತಕ್ಕಂಥ ಕರ್ನಾಟಕ ರಾಜ್ಯದ ಹೇಡಿತನದ ಸರ್ಕಾರ ಕರ್ನಾಟಕಕ್ಕೆ ಬೇಕಾ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಕೇಳಲಿಕ್ಕೆ ನಿಂತಿದ್ದೇವೆ. ಬರ್ಬರವಾಗಿ ಸುಹಾಸ್ ಶೆಟ್ಟಿ ಅವರಿಗೆ ಕೊಲೆಯನ್ನು ಮಾಡ್ತಾರೆ ಅಂದರೆ ಪ್ರಾಯಶಃ ಕರ್ನಾಟಕ ರಾಜ್ಯದ ಸರ್ಕಾರ ಇವರು ಮುಸ್ಲಿಂ ಗುಂಡಾಗಳನ್ನು ಬೆಳೆಸುವುದರ ಮುಖೇನ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮೀಕರಣವನ್ನು ಮಾಡಬೇಕು, ಹಿಂದೂಗಳನ್ನು ದಮನವನ್ನು ಮಾಡಬೇಕು, ಹಿಂದೂ ರಕ್ತವನ್ನು ತೆಗಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಂತಿರ್ತಕ್ಕಂಥ ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ಮಾತೆತ್ತಿದ್ರೆ ಮುಸ್ಲಿಂ ತುಷ್ಟೀಕರಣ, ಮಾತೆತ್ತಿದ್ರೆ ಮುಸ್ಲಿಂ ತುಷ್ಟೀಕರಣ ಅಂತಕ್ಕಂಥ ಮಾತನ್ನು ಹೇಳ್ತೀರಿ, ನಮ್ಮ ಬಾಂಧವರು ಅಂತ ಹೇಳ್ತೀರಿ. ಉಪಮುಖ್ಯಮಂತ್ರಿಗಳೇ ನನ್ನ ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದೀರಿ. ಇವತ್ತು ರಕ್ತ ಚೆಲ್ಲಿದೆ, ಸುಹಾಸ್ ಶೆಟ್ಟಿಯವರ ರಕ್ತ ಚೆಲ್ಲಿದೆ. ನಿಮ್ಮ ರಕ್ತ ಚೆಲ್ಲುವ ದಿನ ಬಹಳ ದಿನಗಳು ಇಲ್ಲ. ಈ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ನಿಮ್ಮಂಥ ಹೇಡಿ ರಾಜಕಾರಣಿಗಳಿಗೆ ಧಿಕ್ಕಾರವಿರಲಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.